ನಮಸ್ಕಾರ ಸ್ಪರ್ಧಾ ಮಿತ್ರರೇ, ನಿನ್ನೆ ತಾನೇ ಅಂದರೆ 20ರಂದು ಕೊನೆಗೊಂಡಂತಹ ಫಿಫಾ ವರ್ಲ್ಡ್ ಕಪ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಅದರಲ್ಲಿ ಎಕ್ಸಾಮ್ಗೆ ಅತ್ಯಂತ ಇಂಪಾರ್ಟೆಂಟು ಈ ವರ್ಲ್ಡ್ ಕಪ್ಪು. ಇದ್ರ ಬಗ್ಗೆ ಎಷ್ಟು ಕ್ವಶನ್ಗಳು ಬರ್ತಾವೋ ಅಂತ ನಾವು ಮೇನ್ ಇಂಪಾರ್ಟೆಂಟು ಯಾವ್ಯಾವ ಇದ್ದಾವೆ ಅದನ್ನೆಲ್ಲವನ್ನು ಇವತ್ತು ನಾನು ನಿಮ್ಮ ಮುಂದೆ ಚರ್ಚಿಸಲಿದ್ದೇನೆ. ಬನ್ನಿ, ಮೊದಲೇದಾಗಿ ಫಿಫಾ ವರ್ಲ್ಡ್ ಕಪ್ 2026 ಬಗ್ಗೆ ತಿಳ್ಕೊಳ್ಳೋಣ. ಇದರ ಪ್ರೀವಿಯಸ್ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಬನ್ನಿ, ಫಿಫಾ ವರ್ಲ್ಡ್ ಕಪ್ ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1930ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಮೊದಲನೇ ಬಾರಿ ನಡೆದಿದ್ದು ಸಹ 1930ರಲ್ಲಿ ನಡೆದಿದೆ ಈ ಫಿಫಾ ವಿಶ್ವಕಪ್ಪು. ಇದನ್ನು ಫಿಫಾ ವಿಶ್ವಕಪ್ ಮೊದಲ ವಿಜೇತ ರಾಷ್ಟ್ರ ಯಾವುದು ಅಂತಂದರೆ ಉರುಗ್ವೆ. ಮೊದಲ ವಿಜೇತ ರಾಷ್ಟ್ರ ಉರುಗ್ವೆ ಆಗಿದೆ. ನಂತರದಲ್ಲಿ ಇದರ ಫಿಫಾ ಮುಖ್ಯ ಕಚೇರಿ ಎಲ್ಲಿದೆ ಅಂತ ನೋಡ್ಕೊಂಬರೋದಾದರೆ ಜ್ಯೂರಿಕ್ನಲ್ಲಿ ಇದರ ಮುಖ್ಯ ಕಚೇರಿ ಇರುವಂಥದ್ದು. ಒಟ್ಟು ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆದಂಥ ರಾಷ್ಟ್ರ ಯಾವುದು ಅಂತಂದರೆ ಬ್ರೆಜಿಲ್ಲು ಅತಿ ಹೆಚ್ಚು ಬಾರಿ ವಿಜೇತವಾದಂತಹ ರಾಷ್ಟ್ರವಾಗಿದೆ. ಟೋಟಲು 5 ಬಾರಿ ಇದು ಬ್ರೆಜಿಲ್ಲು ವಿನ್ ಆಗಿದೆ. ಅದರಿಂದ ಬ್ರೆಜಿಲ್ ಅತಿ ಹೆಚ್ಚು ಬಾರಿ ವಿನ್ ಆದಂಥ ರಾಷ್ಟ್ರವಾಗಿದೆ. ಫಿಫಾ ವಿಶ್ವಕಪ್ ಈ ಸಾರಿ ಇದು ಎಷ್ಟು kg ವೇಟನ್ನು ಹೊಂದಿದೆ ಅಂತ ನೋಡ್ಕೊಂಬರೋದಾದರೆ 6.1 kg ಗೋಲ್ಡಿಂದ ಮಾಡಲ್ಪಟ್ಟಿರುವಂಥದ್ದು ಇದು. ಅದರ ಮತ್ತು ಗೋಲ್ಡನ್ ಬೂಟು, ಗೋಲ್ಡನ್ ಗ್ಲೂ ಅದರ ಬಗ್ಗೆ ಮುಂದೆ ತಿಳಿಸ್ತೀನಿ. ಎಲ್ಲಿ ನಡೀತು ಫಿಫಾ ವಿಶ್ವಕಪ್ಪು ಅಂತಂದರೆ ಈ ಸಾರಿ 2026 ಎಲ್ಲಿ ನಡೀತು ಅಂತಂದರೆ USA, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳು 3 ದೇಶಗಳಲ್ಲಿ ನಡೆದಿದೆ ಇದು. ಮತ್ತು ಓಪನಿಂಗ್ ಮ್ಯಾಚಲ್ಲಿ ನಡೀತು ಅಂತಂದರೆ ಮೆಕ್ಸಿಕೋದ ಅಜ್ಟೆಕಾ ಸ್ಟೇಡಿಯಂನಲ್ಲಿ ಮೊದಲನೇ ಓಪನಿಂಗ್ ಮ್ಯಾಚು ಮೆಕ್ಸಿಕೋದ ಅಜ್ಟೆಕಾ ಸ್ಟೇಡಿಯಂನಲ್ಲಿ ನಡೀತು. ಹಾಗೆ ಈ ವಿಶ್ವಕಪ್ನ ನಿನ್ನೆ ತಾನೇ ಕೊನೆಗೊಂಡಿದ್ದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡಲಿದ್ದೇನೆ. ಯಾರ್ಯಾರಿಗೆ ಯಾವ ಪ್ರಶಸ್ತಿಗಳು ಬಂದು ಮತ್ತು ಯಾವ ರಾಷ್ಟ್ರ ವಿಜೇತ ಆಯಿತು, ಯಾವ ರಾಷ್ಟ್ರ ರನ್ನರ್ ಅಪ್ ಆಯಿತು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬನ್ನಿ, 2026 ಫಿಫಾ ವಿಶ್ವಕಪ್ ಬಗ್ಗೆ ನೋಡ್ಕೋದಾದರೆ ಚಾಂಪಿಯನ್ ತಂಡ ಯಾವುದಾಯ್ತು ಅಂದರೆ ಸ್ಪೇನು. ಚಿನ್ನ ಪಡೆದಂಥ ದೇಶ ಯಾವುದಂತಾರೆ ಸ್ಪೇನು. ರನ್ನರ್ ಅಪ್ ಆದಂಥ ತಂಡ ಅರ್ಜೆಂಟೀನಾ ಅದರಲ್ಲಿ ರನ್ನರ್ ಅಪ್ ಆಗಿರುವಂಥದ್ದು. ಇನ್ನು 3ನೇ ಸ್ಥಾನ ಯಾರಿಗೆ ಸಿಕ್ತು ಅಂತಂದರೆ ಇಂಗ್ಲೆಂಡ್ಗೆ ಸಿಕ್ತು. ಇನ್ನು 4ನೇ ಸ್ಥಾನ ಯಾವುದಕ್ಕೆ ಫ್ರಾನ್ಸ್ಗೆ 4ನೇ ಸ್ಥಾನ ಪಡ್ಕೊಂಡಿತ್ತು. ಟೋಟಲಿ ಇದು ವಿನ್ ಆದಂಥ ಟೀಮ್ಗೆ $50 ಮಿಲಿಯನ್ ಸಿಗುವಂಥದ್ದು. $50 ಮಿಲಿಯನ್ ಸಿಗುವಂಥದ್ದು. ಮತ್ತು ರನ್ನರ್ ಅಪ್ ಅಂದರೆ ಅರ್ಜೆಂಟೀನಾಗೆ $33 ಮಿಲಿಯನ್ ಸಿಗುವಂಥದ್ದು. ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ಗೇಮ್ ಯಾವುದಂದರೆ ಅದು ಫುಟ್ಬಾಲ್ ಆಗಿದೆ. ನೋಡ್ಬೋದು, ಸ್ಪೇನ್ಗೆ $50 ಮಿಲಿಯನ್ ಹಾಗೂ ಅರ್ಜೆಂಟೀನಾಗೆ $33 ಮಿಲಿಯನ್ ಅಮೌಂಟ್ ಸಿಕ್ತು. ಇನ್ನು ವೈಯಕ್ತಿಕವಾಗಿ ಯಾರಿಗೆ ಯಾವ ಪ್ರಶಸ್ತಿಗಳು ಬಂದು ಪ್ಲೇಯರ್ಗಳಿಗೆ ಅಂತೇಳಿ ನೋಡ್ಕೊಂಬರೋದಾದರೆ ಮೊದಲನೇದಾಗಿ ನೋಡ್ಬೋದು ನೀವು ವೈಯಕ್ತಿಕ ಮತ್ತು ಪಂದ್ಯಾವಳಿಯ ಗೌರವಗಳು ಯಾರ್ಯಾರಿಗೆ ಸಿಕ್ಕು ಅಂತಂದರೆ ಅದಿದಾಸ್ ಗೋಲ್ಡನ್ ಬಾಲ್ ಪ್ರಶಸ್ತಿ ಯಾರಿಗೆ ಕೊಟ್ಟರು ಅಂದರೆ ಗೋಲ್ಡನ್ ಬಾಲ್ ಯಾರಿಗೆ ಸಿಕ್ತು ಅಂದರೆ ರೋಟ್ರಿ ಅವರಿಗೆ ಸಿಕ್ತು. ಸ್ಪೇನ್ ದೇಶದ ಆಟಗಾರರು ಇವರಿಗೆ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಕೊಟ್ಟರು. ಇನ್ನು ಸಿಲ್ವರ್ ಬಾಲ್ ಯಾರಿಗೆ ಸಿಕ್ತು ಅಂದರೆ ಲಿಯೋನಲ್ ಮೆಸ್ಸಿ ಅವರಿಗೆ. ಇವರು ಎಲ್ಲಿಯವರು ಅಂತಂದರೆ ಅರ್ಜೆಂಟೀನಾ ರನ್ನರ್ ಅಪ್ ಆದಂಥ ಟೀಮ್ನ ಆಟಗಾರರು. ಸಿಲ್ವರ್ ಬಾಲ್ ಇವರಿಗೆ ಸಿಗ್ತಾರೆ. ಇನ್ನು ಬ್ರಾಂಜ್ ಅಂದರೆ ಕಂಚು ಬಾಲ್ ಯಾರಿಗೆ ಸಿಕ್ತು ಅಂತಂದರೆ ಕೈಲಿಯನ್ ಎಂಬಾಪೆ ಫ್ರಾನ್ಸ್ನವರು. ಇವರಿಗೆ ಬ್ರಾಂಜ್ ಕಂಚು ಇವರಿಗೆ ಸಿಕ್ತು. ಇನ್ನು ಗೋಲ್ಡನ್ ಬೂಟ್ ಪ್ರಶಸ್ತಿ ಯಾರಿಗೆ ಸಿಕ್ತು ಅಂತ ನೋಡ್ಕೊಂಬರೋದಾದರೆ ನೋಡ್ಬೋದು ನೀವು ಅದಿದಾಸ್ ಅಂತ ಈ ಸರಿ ಅದಕ್ಕೆ ಗೋಲ್ಡನ್ ಬೂಟ್ ಅಂತ ಮಾಡಿದ್ದಾರೆ. ಅತಿ ಹೆಚ್ಚು ಗೋಲ್ ಗಳಿಸಿದಂಥ ವ್ಯಕ್ತಿಗಳಿಗೆ ಈ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾರಿಗೆ ಸಿಕ್ತು ಅಂದರೆ ಎಂಬಾಪೆ ಅವರಿಗೆ ಸಿಕ್ತು. ಅತಿ ಹೆಚ್ಚು ಗೋಲುಗಳು 10 ಗೋಲುಗಳಂಥವ್ರಿಗೆ ಎಂಬಾಪೆ ಅವರಿಗೆ ಗೋಲ್ಡನ್ ಬೂಟು ಪ್ರಶಸ್ತಿ ಸಿಕ್ತು. ಇನ್ನು ಸಿಲ್ವರ್ ಬೂಟ್ ಪ್ರಶಸ್ತಿ ಯಾರಿಗೆ ಸಿಕ್ತು ಅಂತಂದರೆ ಲಿಯೋನಲ್ ಮೆಸ್ಸಿ ಅವರಿಗೆ ಅಂತ ನೋಡಿದ್ದೀರಿ.
ಲಿಯೋನಲ್ ಮೆಸ್ಸಿ ಅವರಿಗೆ ಸಿಲ್ವರ್ ಬೂಟು, ಸಿಲ್ವರ್ ಬಾಲು ಎರಡೂ ಪ್ರಶಸ್ತಿ ಸಿಕ್ಕಿರುವಂಥದ್ದು ಗಮನಿಸ್ಬೇಕು ನೀವು. ಸಿಲ್ವರ್ ಬೂಟು ಮತ್ತು ಸಿಲ್ವರ್ ಬಾಲು ಇವರಿಗೆ ಸಿಲ್ವರ್ ಬೂಟು ಮತ್ತು ಬಾಲ್ ಎರಡೂ ಪ್ರಶಸ್ತಿ ಲಿಯೋನಲ್ ಮೆಸ್ಸಿ ಅವರಿಗೆ ಸಿಕ್ಕಿದೆ. ಇನ್ನು ಬ್ರಾಂಜ್ ಬೂಟು ಅಂದರೆ ಕಂಚು ಬೂಟು ಯಾರಿಗೆ ಸಿಕ್ಕಿದೆ ಅಂದರೆ ಜೂಡ್ ಬೆಲ್ಲಿಂಗ್ಯಾಮ್ ಅವರಿಗೆ. ಜೂಡ್ ಬೆಲ್ಲಿಂಗ್ಯಾಮ್ ಇಂಗ್ಲೆಂಡ್ ಪ್ಲೇಯರ್ ಇವರು. ಜೂಡ್ ಬೆಲ್ಲಿಂಗ್ಯಾಮ್ ಅವರಿಗೆ ಕಂಚು ಬೂಟು ಇವರಿಗೆ ಸಿಕ್ಕಿರುವಂಥದ್ದು. ಇನ್ನು ಗೋಲ್ ಕೀಪರ್, ಶ್ರೇಷ್ಠ ಗೋಲ್ ಕೀಪರ್ ಯಾರು? ಗೋಲ್ಡನ್ ಗ್ಲೋವ್ ಪ್ರಶಸ್ತಿ ಅಂದರೆ ಗ್ಲೌಸ್ ಅಂತ ಕೈಗೆ ಹಾಕೊಳ್ಳುವಂಥ ಗ್ಲೌಸ್ ಇವರಿಗೆ ಸಿಗುತ್ತೆ. ಯಾರು ಅಂತಂದರೆ ಗೋಲ್ಡನ್ ಗ್ಲೋವ್ ಕೀಪರ್ ಅತ್ಯಚ್ಚು ಮಾಡಿದಂಥವ್ರು ಉನಾಯ್ ಸೈಮನ್, ಸ್ಪೇನ್ ದೇಶದ ಆಟಗಾರ. ಉನಾಯ್ ಸೈಮನ್ ಅವ್ರಿಗೆ ಈ ಪ್ರಶಸ್ತಿಯನ್ನು, ಗೋಲ್ಡನ್ ಗ್ಲೋವ್ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು ಫಿಫಾ ಯಂಗ್ ಪ್ಲೇಯರ್ ಅಂತ ಈ ಸಾರಿ ಯಾರನ್ನ ಅನೌನ್ಸ್ ಮಾಡಿತು ಅಂತಂದರೆ ಫೌಕು ಬಾರ್ಸಿ ಸ್ಪೇನ್ ದೇಶದ ಆಟಗಾರ ಇವರು. ಫೌಕು ಬಾರ್ಸಿ ಫಿಫಾ ಯಂಗ್ ಪ್ಲೇಯರ್ ಎಂದು ಈ ಸಾರಿ ಅವರಿಗೆ ಅನೌನ್ಸ್ ಮಾಡ್ತು. ಇನ್ನು ಫಿಫಾನ ಫೇರ್ ಪ್ಲೇ ಟ್ರೋಫಿ ಅಂದರೆ ಶಿಸ್ತಿನಿಂದ ಆಡಿದಂಥ ಟೀಮ್ಗೆ ಇದನ್ನು ಕೊಡ್ತಾರೆ. ಫೇರ್ ಪ್ಲೇ ಟ್ರೋಫಿ ಯಾರು ನೀಡಿತು ಅಂದರೆ ನೆದರ್ಲ್ಯಾಂಡ್ಗೆ. ಶಿಸ್ತಿನಿಂದ ದಾಖಲೆ ಮಾಡಿರೋದ್ರಿಂದ ಫೇರ್ ಪ್ಲೇ ಅವಾರ್ಡು ನೆದರ್ಲ್ಯಾಂಡ್ಗೆ ಸಿಕ್ಕಿರುವಂಥದ್ದು. ನೆಕ್ಸ್ಟು 2022 ಈ ಫಿಫಾ ವರ್ಲ್ಡ್ ಕಪ್ ಎಲ್ಲಿ ನಡೆದಿತ್ತು ಅಂತಂದರೆ ಕತಾರಲ್ಲಿ ನಡೆದಿತ್ತು. ಇನ್ನು 2026 ಎಲ್ಲಿ ನಡೀತು? USA, ಕೆನಡಾ, ಮೆಕ್ಸಿಕೋ 3 ದೇಶಗಳನ್ನು ಕೂಡಿ ಜಂಟಿಯಾಗಿ ನಡೆಸಿದ್ವು. ನಂತರದಲ್ಲಿ 2030 ಎಲ್ಲಿ ನಡೀತದೆ ಅಂದರೆ ಮೊರಾಕೊ, ಪೋರ್ಚುಗಲ್ನ ಸ್ಪೇನ್ ದೇಶದ ಮೊರಾಕೋನಲ್ಲಿ ನಡೆಯುವಂಥದ್ದು. ಮೊರಾಕೋದಲ್ಲಿ ನೆಕ್ಸ್ಟು 2030 ಇನ್ನೂ 4 ವರ್ಷಕ್ಕೆ ಬಿಟ್ಟು 2030ರಲ್ಲಿ ಮೊರಾಕೊ ದೇಶದಲ್ಲಿ ಈ ವಿಶ್ವಕಪ್, ಫಿಫಾ ವಿಶ್ವಕಪ್, ನೆಕ್ಸ್ಟ್ ವಿಶ್ವಕಪ್ ನಡೆಯುವಂಥದ್ದು. ಇನ್ನು ಆತಿಥೇಯ ರಾಷ್ಟ್ರಗಳು ಯಾವ ಈ ಸರಿ ಅಂತಂದರೆ ಅಮೇರಿಕಾ, ಕೆನಡಾ, ಮೆಕ್ಸಿಕೋ. ಆಲ್ರೆಡಿ ನಿಮಗೆ ಆವಾಗಲೇ ನಾನು ಹೇಳಿದ್ದೀನಿ, ಅಮೇರಿಕಾ, ಕೆನಡಾ, ಮೆಕ್ಸಿಕೋ. ಇನ್ನು ಉದ್ಘಾಟನಾ ಪಂದ್ಯ ಎಲ್ಲಿ ನಡೀತು ಅಂತ ಸಹ ಹೇಳಿದ್ದೀನಿ. ಜೂನ್ 11ನೇ ತಾರೀಕು 2026 ಜೂನ್ 11ರಂದು ಮೆಕ್ಸಿಕೋ ಸಿಟಿ ಸ್ಟೇಡಿಯಂ ಆದ ಅಜ್ಟೆಕಾ ಸ್ಟೇಡಿಯಂನಲ್ಲಿ. ಎಲ್ಲಿ? ಅಜ್ಟೆಕಾ ಸ್ಟೇಡಿಯಂನಲ್ಲಿ ಉದ್ಘಾಟನಾ ಪಂದ್ಯ ನಡೀತು. ಇನ್ನು ಫೈನಲ್ ಪಂದ್ಯ ಎಲ್ಲಿ ನಡೀತು ಅಂತ ನೋಡೋದಾದರೆ ನ್ಯೂಯಾರ್ಕ್ನ ನ್ಯೂ ಜೆರ್ಸಿ ಸ್ಟೇಡಿಯಂನಲ್ಲಿ. ನ್ಯೂ ಜೆರ್ಸಿಯ ಮೆಟಲೈಸ್ ಸ್ಟೇಡಿಯಂ ಇದು. ನ್ಯೂಯಾರ್ಕ್ನ ನ್ಯೂ ಜೆರ್ಸಿ ಸ್ಟೇಡಿಯಮು ಮೆಟಲೈಸ್ ಸ್ಟೇಡಿಯಂ ಆಗಿದೆ. ಫೈನಲ್ ಪಂದ್ಯ ಇಲ್ಲಿ ನಡೀತು. ಇನ್ನು ಮಸ್ಕಾಟ್ಗಳು ಯಾವ್ಯಾವ ಆಗಿದ್ದು ದೇಶದ್ದು ಅಂತ ಈ ಸಾರಿ 26 ಮಸ್ಕಾಟ್ಗಳು ಯಾವ್ಯಾವ? ಕೆನಡಾದು ಮ್ಯಾಫಲ್ ಆಗಿದ್ದರೆ, ಮೆಕ್ಸಿಕೋದು ಜಾಯು ಹಾಗೂ USA ಕ್ಲಚ್. ಇವು ಅಧಿಕೃತ ಮಸ್ಕಾಟ್ ಆಗಿರುವಂಥದ್ದು. ಇಂತಿಷ್ಟು ಈ ಮಾಹಿತಿ. ಇನ್ನು ಯಾರ್ಯಾರು ಈ ಸಾರಿ ರಿಟೈರ್ಮೆಂಟ್ ಕೊಟ್ಟರು ಅಂತ ನಮ್ಮ ನೋಡೋದಾದರೆ 2026 ಫಿಫಾ ವಿಶ್ವಕಪ್ನಲ್ಲಿ ಕೆಲವೊಂದಿಷ್ಟು ಆಟಗಾರರು ರಿಟೈರ್ಮೆಂಟನ್ನು ಘೋಷಿಸುವ ಸಾಧ್ಯತೆ ಇತ್ತು ಅಂತೇಳಿ ಕೆಲವೊಂದಿಷ್ಟು ಪ್ಲೇಯರ್ಗಳ ಹೆಸರುಗಳು ಕೇಳಿಬಂದಿದ್ದು. ಅವ್ರು ಯಾರ್ಯಾರು ಅಂತ ಮೊದಲೇ ತಿಳಿಸ್ತೀನಿ ನೋಡಿ. ಲಿಯೋನಲ್ ಮೆಸ್ಸಿ ಅವರು ಯಾವ ದೇಶದ ಆಟಗಾರ? ಇವರು ಅರ್ಜೆಂಟೀನಾದ ಆಟಗಾರ. ಇವರು ನಿವೃತ್ತಿ ಅಧಿಕೃತವಾಗಿ ನೀಡಿಲ್ಲ ಅಂಥೇಳಿ ಕೇಳಿಬಂದಿದೆ. ಇನ್ನು ರೊನಾಲ್ಡೋ ಅವರು, ಕ್ರಿಸ್ಟಿಯಾನೋ ರೊನಾಲ್ಡೋ ಇವರು ಸಹ ರಿಟೈರ್ಮೆಂಟ್ ಹೇಳ್ತಿದ್ರು. ಯಾವ ದೇಶದವರು? ಇವರು ಪೋರ್ಚುಗಲ್ ದೇಶದವರು ಆಗಿದ್ದಾರೆ. ಅದೇ ಥರನಾಗಿ ನೆಕ್ಸ್ಟು ಲೂಕಾ ಮ್ಯಾಡ್ರಿಕ್ ಅವರು, ಇವರು ಕ್ರೊಯೇಷಿಯಾ ಆಟಗಾರರು. ಇವರು ನಿವೃತ್ತಿ ಘೋಷಣೆ ಅಂದರು, ಬಟ್ ಇವ್ರ ಬಗ್ಗೆನೂ ಅಷ್ಟೊಂದು ಕೇಳಿಲ್ಲ. ಲಾಸ್ಟ್ ಕೊನೆಯದಾಗಿ ರಾಬರ್ಟ್ ಲಿವಾಂಡೋವ್ಸ್ಕಿ ಅವರು, ಪೋಲೆಂಡ್ ದೇಶದ ಪ್ಲೇಯರ್ ಇವರು. ಲಿವಾಂಡೋವ್ಸ್ಕಿ ಅವರು ಪೋಲೆಂಡ್ ದೇಶದ ಆಟಗಾರರು. ಇಷ್ಟು ಜನಗಳು ವಿಶ್ವಕಪ್ನಲ್ಲಿ ನಿವೃತ್ತಿ ಘೋಷಿಸಬಹುದು ಅಂತೇಳಿ ಈ 4 ಜನರ ಹೆಸರುಗಳು ಕೇಳಿಬಂದಿದ್ದು ನೆನಪಿಟ್ಕೊಬೋದು ನೀವು. ಮೊದಲಾಗಿ ಲಿಯೋನಲ್ ಮೆಸ್ಸಿ ಅರ್ಜೆಂಟೀನಾ, ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್, ಲೂಕಾ ಮಾಡ್ರಿಕ್ ಕ್ರೊಯೇಷಿಯಾದವರು, ರಾಬರ್ಟ್ ಲಿವಾಂಡೋವ್ಸ್ಕಿ ಪೋಲೆಂಡ್ ದೇಶದ ಆಟಗಾರ. ಇಷ್ಟು 4 ಜನಗಳ ಹೆಸರನ್ನು ಕೇಳ್ಕೊಂಬಂದಿದ್ದು ಇಂಪಾರ್ಟೆಂಟ್ ಇದ್ದಾವೆ. ಇವ್ರ ಬಗ್ಗೆ ನೆನಪಿಟ್ಕೋಬೇಕು.
ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು. ನಾನು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ಇನ್ಫಾರ್ಮೇಷನನ್ನು ಶೇರ್ ಮಾಡಿ. ಶುಭ ದಿನ.